ಗೈಸ್ ನಾನು ಇಷ್ಟು ಶಾರ್ಟ್ ಹೇರ್ಸಲ್ಲಿ ಹೆಂಗಿದ್ದೀನಿ ನಮ್ಮ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದನ್ನ ಇವತ್ತು ಮಾಡ್ತಿದ್ದೀನಿ. ಟೈಪಿಂಗ್ ಸ್ಲೋ ಇದೆ ಅನ್ನೋ ಒಂದು ರೀಸನಿಗೆ ರಿಜೆಕ್ಟ್ ಮಾಡೋದು. ಆ್ಯಂಡ್ ನಾನು ನಿನ್ನೆಯಿಂದ ತಲೆನೋವು ಸ್ಟಾರ್ಟ್ ಆಗಿಬಿಡೈತೆ ಇದರಿಂದ ಅರ್ಧ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಸೊ ತುಂಬ ದಿನ ಆಗಿತ್ತಲ್ವ ಈ ಥರ ಹೇಳಿ ಆ್ಯಂಡ್ ನೀವು ಕೇಳಿ. ಸೊ ಐ ಆಮ್ ಬ್ಯಾಕ್ ಅಗೇನ್. ಯಾಕೆ ಇಷ್ಟು ದಿನ ವೀಡಿಯೋಸ್ ಹಾಕಿಲ್ಲ ಅಂತಂದರೆ ಅದು ಆಮೇಲೆ ರೀಸನ್ ಹೇಳ್ತೀನಿ. ಓಕೆ, ನಾನು ಲಾಸ್ಟ್ ವ್ಲಾಗ್ ಮಾಡಿದ್ದು ಶ್ರೀರಾಮನವಮಿ ಹಬ್ಬದ ದಿನ. ಸೊ ಅದಾದಮೇಲೆ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಏಪ್ರಿಲ್ 1st. ಸೊ ಇವಾಗ ನನಗೊಂಚೂರು ಕೆಲಸ ಇದೆ. ಏನು ಅಂತಂದರೆ ಇವಾಗ ಒಂದು ಸ್ವಲ್ಪ ಜೆರಾಕ್ಸ್ ಶಾಪ್ ಹೋಗಬೇಕು. ಒಂದಷ್ಟು ಜೆರಾಕ್ಸ್ ಮಾಡಿಸ್ಕೊಂಬರೋದಿದೆ. ಸೊ ಹಂಗಾಗಿ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಬರುವ. ಆ್ಯಂಡ್ ನನಗೆ ಗೊತ್ತಿಲ್ಲ ಈ 2 ವೀಲರ್ಸ್ ಎಲ್ಲ ಹೋಗುತ್ತಾ ಅಂತ. ಬಿಕಾಸ್ ಏನೋ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ ಆಟೋದವರೆಲ್ಲ ಸಿಗರ ಈ ರೋಡಲ್ಲೆಲ್ಲ ನೋಡಬೇಕು ಜಾಗ ಇದೆಯಾ, ಇಲ್ಲ ಬೇರೆ ರೋಟಲ್ಲಿ ಹೋಗ್ಬೇಕಾ, ಐ ಡೋಂಟ್ ಇವನ್ ನೋ ಎನಿಥಿಂಗ್. ನಮ್ಮಮ್ಮ ಕಾಲ್ ಮಾಡಿದ್ರು ಈ ಥರ ಹಿಂಗೆ ನಡೀತಿದೆ ಅಂತ. ಸೊ ನೋಡೋಣ, ಲೆಟ್ಸ್ ಗೋ. ಸೊ ಇವಾಗ ನೀವೇನು ನೋಡ್ತಿದ್ದೀರೋ ಇಲ್ಲಿ, ಸೊ ಬೆಳಗ್ಗೆ ಇದನ್ನು ಜಾಸ್ತಿ ಇತ್ತು, ಬಟ್ ಇವಾಗ ಒಂದು ಸ್ವಲ್ಪನೇ ಮೂವ್ ಆಗ್ತಿದೆ. ಅಂದರೆ ಗ್ಯಾಸ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಮೂವ್ ಆಗ್ತಿದೆ ಆಟೋಗಳು, ಬಟ್ ಎಲ್ಲ ಒಂದೇ ಸೈಡಲ್ಲಿ ಇತ್ತು. ಮಿಸ್ ಇವಾಗ ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. ಟೈಮ್ ನೋಡಿ ಇವಾಗ ಹೋಗ್ತಾನೆ ಪ್ರಿಂಟ್ ಔಟ್. ಇವಾಗ ಇಷ್ಟನ್ನು ಮಾಡಿದ್ರೆ ಐಮ್ ಡನ್. ಮಮ್ಮಿ ಹಾಯ್ ಮಾಡಂಗೆ ಮಾಡು. ಹಾಯ್ ಮಾಡು ಮಮ್ಮಿ. ಹಾಯ್. ಅಷ್ಟೇ. ಸೊ ಇವಾಗ ಇದನ್ನು ತಿಂದ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ನಾನು ಇಷ್ಟು ಶಾರ್ಟ್ ಹೇರ್ಸಲ್ಲಿ ಹೆಂಗಿದ್ದೀನಿ. ನಮ್ಮಪ್ಪ ರಿಯಾಕ್ಷನ್. ಅಪ್ಪ ನಮ್ಮಪ್ಪ ಅವಾಗೆ ಫಸ್ಟ್ ತೋರ್ಸಾಗಿ ನೋಡೋಬೇಕಿತ್ತು ಹೆಂಗೆ ನೆಗಿತಿತ್ತು. ಹಿಂಗೆ ಬೇಡವಂತೆ ಗೈಸ್ ಕಟ್ ಮಾಡಿಸೋದು. ನಾನು ಹಿಂಗೆ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಏನಂತೀಯವ್ವ? ನೋಡಿ, ನನ್ನ ಬರ್ತಡೇ ಗಿಫ್ಟ್ ಆಗಿ ಇದನ್ನೇ ಕೊಟ್ಬಿಡ. ಏನು ಕೇಳಲ್ಲ, ಬಟ್ ಈಗ ಬೇಡ, ಏನು ಬೇಡ. ಹೇರ್ ಕಟ್ ಇಷ್ಟು ಮಾಡಿಸ್ಕೊಂಡ್ಬಿಡ್ತೀನಿ. ಒಪ್ಪಲ್ಲ ಗೈಸ್, ನನಗೂ ಲಾಂಗ್ ಆ್ಯಕ್ಚುಲಿ, ಆದರೆ ಇಷ್ಟು ಕಟ್ ಮಾಡಿಸ್ತೀನಿ ಶೋಲ್ಡರ್. ನಮ್ಮಪ್ಪ ನಗಿಲ್ಲ ಬೇಡವಾ ಅಂತ ಅಂದ್ಕೊಂಡು ಒಳಗೆ ನಗಿತಾವ್ರೆ. ಅದು ನನಗೆ ಕಾಣಿಸ್ತೈತೆ ಗೈಸ್. ಇವಾಗ ಈ ಫೋಟೋ ನಮ್ಮ ಮಮ್ಮಿಗೆ ತೋರಿಸ್ತಾ ಇದ್ದೀನಿ. ಮಮ್ಮಿ, ಈ ಫೋಟೋ ಓದಿದ್ದೀನಿ. ಗೊತ್ತಿದ್ದಂಗಿದೆಯಾ ಹೆಂಗಿದ್ದೀನಿ ಶಾರ್ಟ್ ಹೇರ್ಸಲ್ಲಿ? ಹಿಂಗೆ ಮಾಡಿಸೋದು ನನ್ನ ಬರ್ತಡೇ ಗಿಫ್ಟ್. ಇದು ಹೇರ್ ಕಟ್. ಅದು ಹುಡುಗ ಕಟ್ಟ ಇಲ್ಲ ಮಮ್ಮಿ, ಏನು ಬೇಡ ಅಷ್ಟೇ ಗೈಸ್. ನನಗಂತ ಬೆಲೆನೇ ಏನು ಬೇಡ. ನೋ ರೆಸ್ಪೆಕ್ಟ್. ಬಟ್ ಹಿಂಗೆ ಮಾಡಿ ಪಪ್ಪ ಹೂ ಅನ್ನು ನಂಗೆ ಅದೇ ಶಾಕ್ ಆಗಿದ್ದು. ಅದೇ ಮತ್ತೆ ನಿಜ ಮಮ್ಮಿ, ಬೇಕಾದ್ರೆ ಹೋಗಿ ಕೇಳೋ ಪಪ್ಪ ಫೋನ್ ಹಾಕ್ಬಿಟ್ಟು. ನೆಟ್ಟಿಗೆ ಕೂದಲು ಮಡ್ಕೊಂತೀಯ ಕಷ್ಟ. ಹೆಂಗಿದ್ದೀನಿ? ಸಾಕಾಗಿದ್ದೀನಲ್ವಾ? ಹಾಂ ಆಯ್ತು, ಅದ್ರ ಕತೆ ಬಿಡು. ಏನು ಹೇಳಿ ಇವಾಗ ಇದು ಬೇಡ. ಶರ್ಟ್. ಇದೇ ಮಾತು ಶಾರ್ಟ್ ಹೇರ್ಸ್ ನಾನು ಮಾಡಿಸ್ತಾ ಇರೋದೆ. ಪರ್ಮಿಷನ್ ಬೇಡನೆ, ಅದಕ್ಕೆ ಹೇಳೋದು ಈ ಥರ ಮಾಡಿಬಿಟ್ಟು ಈ ಥರ ತೋರಿಸ್ಬಿಟ್ಟು ಇಲ್ಲಿ ಕಟ್ ಮಾಡಿಸ್ಕೋಬೇಕು ಅಂತ. ಥಿಂಕ್ ಇಟ್. ಸೊ ನನ್ನ ಬರ್ಡೇಗೆ ಎಲ್ಲಿ ಬರುತ್ತೆ ಹೇಳೋ? ಅಲ್ಲಿರೋ ಬ್ಯಾಗ್ಗಳೆಲ್ಲ ಬೀಳಿಸಿದ್ಯೆ. ಹೆಂಗಿದ್ದೀನಿ? ಇದನ್ನ ನಮ್ಮ ಗ್ರೂಪಲ್ಲಿ ಹಾಕ್ತೀನಿ ಈ ಫೋಟೋನ. ಲೆಟ್ಸ್ ಸಿ ರಿಯಾಕ್ಷನ್ಸ್. ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ ರಿಯಾಕ್ಷನ್ಸ್. ಐ ಥಿಂಕ್ ಫುಲ್ ಸ್ಟೇ ಅಲ್ವಾ? ಸೊ ಲೆಟ್ಸ್ ಸಿ. ಕರೆಕ್ಟ್ ನೋಡಿ, ಇದೇ ಫುಲ್ ಮಾಡೋಕ್ಕೆ ಸಿಕ್ತು. ನಮ್ಮ ಗರ್ಲ್ಸ್ ಗ್ರೂಪಲ್ಲಿ ಹಾಕ್ತೀನಿ. ಗರ್ಲ್ಸ್ ಗ್ರೂಪ್ 2 ಗ್ರೂಪ್ ಐತೆ. ಸೊ ನನ್ನ ಫ್ರೆಂಡ್ಸಿಗೆಲ್ಲ ಗ್ರೂಪಲ್ಲಿ ಹಾಕಿದ್ದೆ. ಆ್ಯಂಡ್ ಯಾಕೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಇರೋರಿಗೆ ಫುಲ್ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಹಂಗಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿ ಒಂದು ಪೋಲ್ ಹಾಕಿದ್ದೀನಿ, ಅಂದರೆ ಸೂಪರ್ ನಾಟ್ ಬ್ಯಾಡ್ ಅಂತ. ಸೊ ಅಲ್ಲಿ ಕೂಡ ಈ ಫೋಟೋನ
ಅಪ್ಲೋಡ್ ಮಾಡಿದ್ದೀನಿ, ನೋಡಬೇಕು ಎಷ್ಟು ಜನ ರಿಪ್ಲೈ ಮಾಡ್ತಾರೆ ಏನು ಅಂತ. ಆ್ಯಂಡ್ ಆಲ್ರೆಡಿ ಒಂದು ಸ್ವಲ್ಪ ಮೆಸೇಜಸ್ ಬಂದಿದೆ, ಆಹಾ ಹೆಲ್ ಅಂತೆಲ್ಲ, ಆಮೇಲೆ ನಾಟ್ ಬ್ಯಾಡ್ ಅಂತ. ಕೆಲವರು ಚೆನ್ನಾಗಿದೆ ಅಂತಿದ್ದಾರೆ, ಕೆಲವರು ಹುಡುಗ ಥರ ಇದೆಯಾ ಅಂತ ಹೇಳ್ತಿದ್ದಾರೆ. ಬಟ್ ನನಗಿಷ್ಟ ಆ ಥರ ಹೇರ್ ಕಟ್ ಮಾಡ್ಸೋಕ್ಕೆ. ಮುಂಚೆ ಹಂಗೆ ಮಾಡ್ತಿದ್ರು, ಬಟ್ ನಾವು ಮನೇಲಿ ಅವಾಗೆಲ್ಲ ಗಲಾಟೆ ಮಾಡಿ ಹೇರ್ಸ್ ಎಲ್ಲ ಉದ್ದ ಬೆಳೆಸ್ಕೊಂಡೆ. ಇವಾಗ ಕಟ್ ಮಾಡಿಸ್ಬೇಕು ಅಂತ ಫೀಲ್ ಆಗ್ತಿದೆ. ಲೈಫ್ ಹೆಂಗೆ ಚೇಂಜ್ ಆಗುತ್ತಲ್ಲ. ಆ್ಯಂಡ್ ಒಂದು ಹೊಸದಾಗಿ ಒಂದು ಕೋರ್ಸ್ನ ಕಲಿತಿದ್ದೀನಿ. ಸೊ ಅದಕ್ಕೆ ಅಂತಾನೆ ಇಲ್ಲಿ ಕಂಪ್ಯೂಟರ್ ಮುಂದೆ ಕೂತಿದ್ದೀನಿ. ಆ್ಯಕ್ಚುಲಿ ಕಂಪ್ಯೂಟರ್ ನಂದಲ್ಲ, ನನ್ನ ತಮ್ಮದು. ಸೊ ಅವನಿಲ್ಲ ಇವಾಗ ಸದ್ಯಕ್ಕೆ. ಅವನಿಲ್ಲದೇ ಇರೋ ಟೈಮಲ್ಲಿ ನಾನು ಯೂಸ್ ಮಾಡ್ಕೊತೀನಿ. ಸೊ ನನಗೆ ಆ ಫೋಟೋ ನೋಡಿದ್ರೆ ನನಗೆ ಒಂಥರ ಶೈ ಆಗುತ್ತೆ ಗೈಸ್. ಹೆಂಗಿದ್ದೀನಿ? ಹೌದು, ಚೆನ್ನಾಗಿದೆ ನಾನು. ಸೊ ನನ್ನ ಬರ್ಡೇಗೆ ಹಂಗೆ ಮಾಡಿಸ್ಕೊತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ನಮ್ಮಮ್ಮ ನಾನು ಇಷ್ಟು ಶಾರ್ಟ್ ಹೇರ್ಸ್ ಮಾಡಿಸ್ತೀನಿ, ಶೋಲ್ಡರ್ ಹೇರ್ಸ್ವರೆಗೂ ಅಂತ ಹೇಳ್ತಿದ್ದೆ. ನಮ್ಮಮ್ಮ ಬೇಡ ಅಂತಿದ್ರು. ಸೊ ಇವಾಗ ಆ ಫೋಟೋ ತರಿಸಿದ್ರೆ ಶೋಲ್ಡರ್ವರೆಗೂ ಮಾಡಿಸ್ಕೊತಾರೆ. ಸೊ ಶೋಲ್ಡರ್ವರೆಗೂ ಮಾಡಿಸ್ತೀನಿ, ನೋಡುವ ಅಂದ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇನ್ನೂ ಬಿಜಾನ್ ಟೈಮ್ ಇದೆ. ಆಲ್ಮೋಸ್ಟ್ ಈಗ ಎಷ್ಟು ಏಪ್ರಿಲ್ ಮೇ 2 ಮಂತ್ಸ್ ಇದೆ ಇನ್ನು ನನ್ನ ಬರ್ಡೇಗೆ. ಅಷ್ಟೊತ್ತಿಗೆ ನನ್ನ ಮೈಂಡ್ ಹೆಂಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಸೊ ಅವಾಗ ಎಲ್ಲರಿಗೂ ಸರ್ಪ್ರೈಸ್ ಮಾಡೇ ಮಾಡ್ತೀನಿ. ಇವಾಗ ಸುಮ್ಮನೆ ಗ್ರೂಪಲ್ಲಿ ಇದನ್ನು ಹಾಕಿರೋದು, ನೋಡುವ ಹೆಂಗೆ ಬರುತ್ತೆ ಏನು ಅಂತ. ಆ್ಯಂಡ್ ಮನೇಲಿ ಖಾಲಿಯಾಗಿ ಕುತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಈ ಥರ ಏನಾದರೂ ಯೂಸ್ಫುಲ್ ಇರೋದನ್ನು ಕಲ್ತ್ಕೊಳ್ಳೋಣ ಅಂತ ಕಲ್ತ್ಕೊತಾ ಇದ್ದೀನಿ. ನೋಡೋಣ, ಇದು ನಾನೇನಾದರೂ ನಾನೇನು ಅಂದ್ಕೊಂಡಿದ್ದೀನೋ ಅದು ಆಗಿ ವರ್ಕೌಟ್ ಆಯಿತು ಅಂತಂದರೆ ಅಲ್ಲಿ ಡೆಫಿನೆಟ್ಲಿ ಶೇರ್ ಇರ್ತೀವಿ ಗೈಸ್, ಓಕೆ. ಬಟ್ ಇದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ತುಂಬ ಫೋಕಸ್ ಬೇಕಾಗುತ್ತೆ. ಆ್ಯಂಡ್ ನಾನು ನಿನ್ನೆಯಿಂದ ತಲೆನೋವು ಸ್ಟಾರ್ಟ್ ಆಗಿಬಿಡೈತೆ ಇದರಿಂದ ಅರ್ಧ ಹೆಚ್ಚಿ ಆ್ಯಂಡ್ ನಾನು ಬೆಳಿಗ್ಗೆ ಹೇಳಿದ್ದೆ ವೀಡಿಯೋಸ್ ಯಾಕೆ ಅಪ್ಲೋಡ್ ಮಾಡಿಲ್ಲ ಹೇಳ್ತೀನಿ ಅಂತ. ಹೇಳೋಣ ಅನ್ನೋದ್ರೊಳಗೆ ಏನೋ ಒಂದು ಪ್ರಾಬ್ಲಮ್ ಬರ್ತಿದೆ. ಇದು ಅಲ್ಲ 3 days ಆಯ್ತು ಅನಿಸುತ್ತೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಯಾವತ್ತು ಅಪ್ಲೋಡ್ ಮಾಡಿದ್ದು ಅದು ನೆನಪಿಲ್ಲ. ಏನೂ ಇಲ್ಲ ಗೈಸ್, ಒಂದು ಸ್ವಲ್ಪ ಮೈಂಡ್ ಎಲ್ಲೋ ಒಂದು ಕಡೆ ಅಪ್ಸೆಟ್ ಆಗಿತ್ತು. ಸೊ ಆ್ಯಂಡ್ ಏನೋ ಬೇಡದೇ ಇರೋ ಯೋಚನೆ ಎಲ್ಲ ಬರೀ ಈ ಥರದ್ದೇ ಇತ್ತು. ಹಾಗಾಗಿ ಒಂದು 3 ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ವೀಡಿಯೋಸು ಕೂಡ ಮಾಡಿಲ್ಲ. ಇದ್ದಿದ್ದೇ ಒಂದು ವೀಡಿಯೋನ ಲಾಸ್ಟ್ ವ್ಲಾಗ್ ಮಾಡಿದ್ದು ಅಂತ ಶ್ರೀರಾಮನವಮಿ ಹಬ್ಬದ ದಿನ. ಸೊ ಅವತ್ತೇ ಲಾಸ್ಟ್ ವ್ಲಾಗ್ ವೀಡಿಯೋ ಮಾಡಿದ್ದು ಅವತ್ತೇ. ಆ್ಯಂಡ್ ಅದಾದಮೇಲೆ ನಾನು ವ್ಲಾಗ್ಸು ಮಾಡಿಲ್ಲ. ಸೊ ಐ ಆಮ್ ಫೈನಲಿ ಬ್ಯಾಕ್. ಸೊ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಹಾಕ್ತೀನಿ. ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇವಾಗ ಇನ್ನೆಷ್ಟು ಟೈಮು 4:15 ಬಿಡೈತೆ. 4:15 ಟೈಮು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇವಾಗ ಇದನ್ನು ಎಡಿಟ್ ಮಾಡೋದಕ್ಕೂ ಆಗಲ್ಲ. ಬಿಕಾಸ್ ಎಡಿಟ್ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ 1 hour ಟೈಮ್ ಬೇಕೇ ಬೇಕಾಗುತ್ತೆ. ನಾನು 6 ಗಂಟೆಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಒಂದೊಂದು ದಿನ ಈ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ 7 ಗಂಟೆವರೆಗೂ ಹೋಗುತ್ತೆ. ನಾನು 6 ಗಂಟೆಗೆ ಅಪ್ಲೋಡ್ ಮಾಡಿ ಇಟ್ಬಿಟ್ಟಿರ್ತೀನಿ ಆಯಿತಾ. ಅದು ಟೈಮ್ ತೊಗೊಂಡು HD ಅದು ಅಪ್ಲೋಡ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ 3 ಡೇಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ನೀನು ಅಷ್ಟೇ. ಇವಾಗ ಶುದ್ಧ ಟೈಪ್ ಮಾಡೋದಿದೆ. ಸೊ ಟೈಪಿಂಗ್ ಬೇರೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ತುಂಬ ದಿನ ಆಯಿತು ಟೈಪ್ ಮಾಡಿ. ಲಾಸ್ಟ್ ಟೈಮ್ ಇಂಟರ್ವ್ಯೂಲಿ ಇದೇ ರೀಸನ್ನಿಂದನೇ ರಿಜೆಕ್ಟ್ ಆಗಿದ್ದೆ ನಾನು, ಟೈಪಿಂಗ್ ಸ್ಲೋ ಇದೆ ಅಂತ ಹೇಳಿ. ಸೊ ಇವಾಗ ಹೆಂಗೂ ಇದು ಮಾಡೋದ್ರಿಂದ ಸ್ವಲ್ಪ ಟೈಪಿಂಗು ಬರುತ್ತೆ ಅಂತ ಹೇಳಿ ಕುತ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಎಲ್ಲ ಪಾಸಾಗಿ ಲಾಸ್ಟ್ ರೌಂಡ್ ತನಕ ಹೋಗಿ ಇಂಟರ್ವ್ಯೂಲಿ ಟೈಪಿಂಗ್ ಸ್ಲೋ ಇದೆ ಅನ್ನೋ ಒಂದು ರೀಸನಿಗೆ ರಿಜೆಕ್ಟ್ ಮಾಡೋದು. ಡ್ಯಾಮ್ ಶಿಟ್ ಅಂತ ಅನ್ನಿಸ್ತು ನನಗೇನೆ. ಮನೇಲಿ ಕಂಪ್ಯೂಟರ್ ಇಟ್ಕೊಂಡು ನಾನು ಅಟ್ಲೀಸ್ಟ್ ನನಗೆ ಹಿಂದಿನ ದಿನ ಆದರೂ ಪ್ರಾಕ್ಟೀಸ್ ಮಾಡಬೇಕಿತ್ತು ಅಂತ. ಬಿಕಾಸ್ ಇಟ್ಸ್ ಬೀನ್ ವೆರಿ ವೆಲ್. ನನ್ನ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡಿ ತುಂಬ ದಿನಗಳೇ ಆಗಿತ್ತು. ಆ್ಯಂಡ್ ಅದು ನಾರ್ಮಲ್ ನಾವು ಯಾವಾಗಲೂ ಟೆಕ್ಸ್ಟ್ ಮಾಡ್ತೀವಲ್ಲ, ಆ ಥರ ಟೆಕ್ಸ್ಟಲ್ಲಿ ಅವ್ರು ಕೊಟ್ಟಿದ್ದನ್ನು ಮಾಡೋ ಹಾಗಿರಲಿಲ್ಲ. ಓಕೆನಾ, ನಾನು 1-2 ಸತಿ ಅದನ್ನೇ ಮಾಡಿಬಿಟ್ಟಿದ್ದೆ. ಮೊದಲೇ ಟೈಪಿಂಗ್ ಸ್ಲೋ ಇತ್ತು, ನಾನೇ ಒಪ್ಕೋತೀನಿ. ಸೊ ಟೈಪಿಂಗ್ ಮೊದಲೇ ಸ್ಲೋ ಇತ್ತು ನಂದು. ಅದರಲ್ಲಿ ಒಂದಷ್ಟು ಕಡೆ ನಾವು ವಾಟ್ಸಪ್ಪಲ್ಲಿ ಇವಾಗ ವಾಟ್ ಅನ್ನೋದಕ್ಕೆ WHAT ಬದಲು WT ಅಂತ ಹಾಕ್ತೀವಲ್ಲ, ಆ ಥರದ್ದೆಲ್ಲ ಹಾಕಿ ಮತ್ತೆ ಬ್ಯಾಕ್ ಬಂದು ಅದನ್ನೆಲ್ಲ ತೆಗೆದು ಮತ್ತೆ ಫುಲ್ ಹಾಕಿ ಶಿಟ್ ಮ್ಯಾನ್ ಟೈಮ್ ಆಗೋಗಿ ಸ್ಲೋ ಇದೆ ಅಂತ ಹೇಳಿ ರಿಜೆಕ್ಟ್ ಮಾಡಿದಂಥ ಮಹಾನ್ ಕಂಪನಿ ಅದು. ಸೊ ತುಂಬ ಮಾತಾಡಿದ್ದೀನಿ, ತುಂಬ ಗೊತ್ತಲ್ಲ, ತುಂಬ ಜಾಸ್ತಿನೇ ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ಬಟ್ ಪರವಾಗಿಲ್ಲ, ನಾನು ಮಾತಾಡಿದ್ರೂ ಎಲ್ಲ ಸತ್ಯ ಮಾತಾಡಿದ್ದೀನಿ. ಸೊ ಹೆಚ್ಚಿ ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ನಾನು ಮಾತಾಡಿರೋದ್ರಲ್ಲಿ ಅರ್ಧ ಕಟ್ ಮಾಡ್ತೀನಿ. ಯಾಕಂತಂದರೆ ಕೆಲವೊಂದು ಕಡೆ ಇನ್ಫಾರ್ಮೇಷನ್ನ ಬಿಟ್ಬಿಟ್ಟಿದ್ದೀನಿ. ಸೊ ಆ ಇನ್ಫಾರ್ಮೇಷನ್ ಬಿಟ್ಟಿರೋದನ್ನೆಲ್ಲ ಬೀಪ್ ಹಾಕಿ ಅಥವಾ ಅದನ್ನು ಆ ಪಾರ್ಟ್ ಕಟ್ ಮಾಡಿ ಎಲ್ಲ ಮಾಡಬೇಕಲ್ಲ. ಸೊ ಹೆಚ್ಚಿ ಏನಾಗುತ್ತೆ ಅಂತ. ಸೊ ಆವಾಗಲೇ ಏನು ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಬಿರಿಯಾನಿ ನಾನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟ್
ಫ್ಯೂ ವ್ಲಾಗ್ಸ್ ಅಲ್ಲ ಅದೇ ನಮ್ಮಮ್ಮ ಫ್ರ್ಯಾಂಕ್ ಮಾಡಿದ್ನಲ್ಲ ಚೈನ್ ಆವತ್ತು ಹೇಳಿದ್ದೆ ನಾನು ಈ ಸತಿ ಹೋಟೆಲ್ ಸ್ಟೈಲಲ್ಲಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಇವತ್ತು ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟ್ ನಾನು ಟ್ರೈ ಮಾಡ್ತೀನಿ, ಆಮೇಲೆ ಆ ರೆಸಿಪಿ ಎಲ್ಲ ಚೆನ್ನಾಗಿ ಬಂತು ಅಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ. ಆ್ಯಂಡ್ ಇಲ್ಲಿ ಕಬಾಬಿಗೆ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಇಲ್ಲಿ ಬಿರಿಯಾನಿಗೆ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಮೆಸ್ಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಈರುಳ್ಳಿ ಬಂದುಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು, ಫುಲ್ ಬ್ರೌನ್ ಕಲರಲ್ಲಿ. ಅಲ್ಲಿಗೆ ಒಂದೊಂದು ಹಂಗಂಗೆ ಇದೆ, ಬಟ್ ದಟ್ಸ್ ಓಕೆ. ಸೊ ಇಲ್ಲಿದೆ. ಆ್ಯಂಡ್ ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ. ಮತ್ತು ಇವಾಗ ಈ ಪಾತ್ರೆಯಲ್ಲಿ ಇದು ಮಾಡೋದಕ್ಕೆ ಏನದು ನೀರೆಲ್ಲ ಚೆನ್ನಾಗಿ ಕುದ್ಮೇಲೆ ಅದು ಏನೇನೋ ಮಾಡೋದಿದೆ. ಸೊ ಆ ರೆಸಿಪೀಸ್ನೆಲ್ಲದೆಲ್ಲ ಮಾಡಿದ್ದಾದಮೇಲೆ ನೆಕ್ಸ್ಟ್ ಕುಕ್ಕರಲ್ಲಿ ಮಾಡ್ತೀನಿ. ಸೊ ಇವಾಗ ಫಸ್ಟ್ ಅದನ್ನು ಮುಗಿಸಿ ಲಾಸ್ಟಲ್ಲಿ ತೋರಿಸ್ತೀನಿ, ಓಕೆ, ಹೇಗೆ ಬರುತ್ತೆ ಏನು ಅನ್ನೋದನ್ನು. ಬಿಕಾಸ್ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೇಗೆ ಬರುತ್ತೆ ಏನು ಅಂತ. ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ರೆಸಿಪಿನ. ಆ್ಯಂಡ್ ಬಿರಿಯಾನಿ ಮುಂಚೆ ಮಾಡಿದ್ದೀನಿ, ಬಟ್ ಈ ಥರ ಬಿರಿಯಾನಿ ಮಾಡ್ತಾ ಇರೋದು ಫಸ್ಟ್ ಟೈಮು. ಸೊ ಇದೊಂದು ಸ್ವಲ್ಪ ರಿಲೇಟೆಡ್ ಟು ದಮ್ ಬಿರಿಯಾನಿ ಥರ ಬರುತ್ತೆ. ಸೊ ಲೆಟ್ಸಿ ಹೇಗೆ ಬರುತ್ತೆ ಏನು ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಈ ಮಸಾಲಾಸ್ ಎಲ್ಲ ಏನೇನೋ ಆ್ಯಡ್ ಮಾಡೋದಿದೆ, ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಲಾಸ್ಟಲ್ಲಿ ಬಿರಿಯಾನಿ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ, ಓಕೆ. ದಟ್ ಸ್ಮೆಲ್, ಆ ಸ್ಮೆಲ್ ಬರುತ್ತಲ್ಲ ಅವಾಗ ತೋರಿಸ್ತೀನಿ, ಓಕೆ. ಬೈ ಗೈಸ್, ಫೈನಲಿ ಬಿರಿಯಾನಿ ಇಸ್ ರೆಡಿ. ಗಾಟ್ ದಿಸ್. ವಾವ್, ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಟ್ರೆ ರೆಡಿ. ಸ್ಮೆಲ್ ಚೆನ್ನಾಗಿ ಬರ್ತೈತೆ. ಸ್ಮೆಲ್ ಬರ್ತೈತೆ ತಾನೇ ಮಮ್ಮಿ? ರೆಡಿ ಗೈಸ್. ಸೊ ಊಟ ಎಲ್ಲ ಮಾಡಿದಾಯ್ತು ಗೈಸ್. ಬಿರಿಯಾನಿಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಅದು ಬಿಟ್ಟರೆ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ಮಾಡಿದ್ದು, ಇಟ್ಸ್ ಓಕೆ. ಆ್ಯಂಡ್ ಅಷ್ಟೇ ಆಗಿರುತ್ತೆ ಇವತ್ತಿನ ದಿನ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನಾಳೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಬಾಯ್.